ವರ್ಷದ ಬಳಿಕ ಶಾಲೆಯ ಹಳೆಯ ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಾಗಿ ತಮ್ಮ ಬಾಲ್ಯವನ್ನ ಮೆಲುಕು ಹಾಕಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೆಳೆಕೋಟೆಯ ಶ್ರೀರಾಮ ಸುಬ್ಬಯ್ಯ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ 1996-97ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಹಳೆ ಸ್ನೇಹಿತರೆಲ್ಲ ಒಂದೆಡೆ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರೆಲ್ಲ ಈಗ ಸೇವಾ ನಿವೃತ್ತಿ ಹೊಂದಿದ್ದು, ತಾವು ನೀಡಿದ ಶಿಕ್ಷಣ ಸಂಸ್ಕಾರದಿಂದ ಒಬ್ಬೊಬ್ಬರು ಒಂದೊಂದು ಹುದ್ದೆಯನ್ನ ಅಲಂಕರಿಸಿ ಉತ್ತಮ ಪ್ರಜೆಗಳಾಗಿ ಸಮಾಜದ ಸೇವೆ ಮಾಡ್ತಿರುವುದರಿಂದ ಸಂತಸದ ವಿಚಾರವಾಗಿದೆ ಎಂದು ಖುಷಿಪಟ್ಟಿದ್ದಾರೆ. ಕವಿತಾ ಗಟ್ಕಾರಳ್ಳಿಯಿಂದ ಬರ್ತಾ ಇದ್ದೆ. ಈಗ ಬೆಂಗಳೂರು ಜಾರಹಳ್ಳಿಯಲ್ಲಿ ವಾಸವಾಗಿದ್ದೀನಿ. ಗೃಹಿಣಿ, ಹೌಸ್ ವೈಫ್. ಕೊಡಗೇರಿಯಿಂದ ಬರ್ತಾ ಇದೆ. ಈಗ ಹೆಬ್ಬಾಳದಲ್ಲಿದ್ದೀನಿ. ನಂದೇ ಅಂತ NGO ಇದೆ ಮತ್ತು ವುಮೆನ್ಸ್ ಹೆಲ್ಪ್ ಲೈನ್ ಇದೆ. ವರ್ಕಿಂಗ್ ಇಂದ ಬರ್ತಾ ಇದ್ದೆ. ಇವಾಗಿರೋದು ಚಿಕ್ಕಜಾಗ. ನನ್ನೆಲ್ಲಾ ಸ್ನೇಹಿತರಿಗೂ ಒಂದನೇ ತಿಳಿಸ್ತೀನಿ. ಯಾಕಂದ್ರೆ ನಾವೇನೇ ಒಂದು ಸಪೋರ್ಟ್ ಮಾಡ್ಬೇಕು, ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೂ ನನ್ನ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ಎಲ್ಲರೂ ಬೆಂಬಲ ಕೊಟ್ಟು ನನಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ನನ್ನ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಇದು ಒಬ್ಬರೇ ಸೇರಿ ಮಾಡೋದಕ್ಕಾಗಲ್ಲ. ನಾವು ಒಂದು ಫೋನ್ ಮಾಡಿದಾಗ ಈ ತರ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಎಲ್ಲಾ ಸ್ನೇಹಿತರು ಮತ್ತೆ ಹುಡುಗರು ಹುಡುಗಿರು ಎಲ್ಲರೂ ಒಂದು ಧ್ವನಿಗೂಡಿಸಿ ನನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬಿಟ್ಟವ್ರೆ. ಅವರಿಗೆಲ್ಲ ನನ್ನ ಹೃದಯ. ಇದರಲ್ಲಿ ಒಬ್ಬರ ಪಾತ್ರ ಎಲ್ಲಾ ಹುಡುಗರ ಪಾತ್ರನು ಬಹಳ ಮುಖ್ಯ. ನಾವು ಫಸ್ಟ್ ಟೈಮ್ ಹುಡುಗರು ಮಾತ್ರ 22ರಲ್ಲಿ ಸೇರಿದಾಗ ಬರೀ ಹುಡುಗರು ಮಾತ್ರ ಸೇರಿದ್ವಿ. ಆಮೇಲೆ ಹುಡುಗರು ಹುಡುಗಿರು 2 ಸೇರಿ ಈಗ 1 ವರ್ಷದಿಂದ ಈಗಿದ ಗುರುಗಳನ್ನ ಫಸ್ಟ್ ಮೊದಲನೇ ಟೈಮ್ ಕರಿಬೇಕು ಅಂತಂದಾಗ ಎಲ್ಲರೂ ಧ್ವನಿಗೂಡಿಸೋ ಒಂಥರ ಖುಷಿ ಆಯ್ತು. ಎಲ್ಲರೂ ಸಹಮತದಿಂದ ಒಪ್ಪಿಗೆ ಕೊಟ್ರು. ನಮ್ಗೆ ಗುರುಗಳನ್ನ ಕರೆದು ಗುರುವಂದನೆ ಕಾರ್ಯಕ್ರಮ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಾನೆ ಇರ್ತಾರೆ. ಗುರುಗಳಿಗೊಂದು ಗೌರವ ಕೊಡೋಣ. ಎಷ್ಟೋ ವರ್ಷಗಳು 28 ವರ್ಷ ಆಗೈತೆ ನಾವು SLC ಬಿಟ್ಟು. 28 ವರ್ಷ ಆಗೈತೆ SLC ಬಿಟ್ಟು. ಒಬ್ಬನೇ ಗುರುಗಳನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆಯೋಣ ಅನಿಸ್ತು. ಹಂಗಾಗ್ಬಿಟ್ಟು ನಾವು ಮೇಷ್ಟ್ರಗಳನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ದಿದ್ದಾಗೂ ಎಲ್ಲಾರ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರೆಲ್ಲ ಸಹಮತ ಕೊಟ್ರು ಬರೋದಕ್ಕೆ ಕಾರ್ಯಕ್ರಮ ಮಾಡುತ್ತಾ ಇದ್ವಿ. ನರೇಂದ್ರ ಗೌಡ ನನ್ನ ಹೆಸರು, ಗಂಟಿಗಾನಹಳ್ಳಿ. 96-97ನೇ ಸಾಲಿನ SSLC ವಿದ್ಯಾರ್ಥಿಗಳು ನಮ್ಮ ಎಲ್ಲಾ ಶಿಕ್ಷಕರನ್ನು ಗೌರವಿಸಿ ಇಂದು ಎಲ್ಲರನ್ನು ಒಟ್ಟುಗೂಡಿಸಿ ನರೇಂದ್ರ ಮತ್ತು ಅವರ ತಂಡದವರು ಎಲ್ಲರನ್ನೂ ಸಹ ಸೇರಿಸಿ ಒಂದು ಗೌರವಿಸಿದರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಪೀಳಿಗೆಗೆ ಗುರುವಂದನಾ ಕಾರ್ಯಕ್ರಮ ಬಹಳ ಮುಖ್ಯವಾಗಿದೆ. ತಮಗೆ ಅಕ್ಷರಗಳನ್ನು ಕಲಿಸಿದಂತ ಗುರುಗಳನ್ನ ಎಷ್ಟೋ ವಿದ್ಯಾರ್ಥಿಗಳು ಮರ್ತಿದ್ದಾರೆ. ಅದು ಮರವು ಒಳ್ಳೆಯದಲ್ಲ. ತನಗೆ ವಿದ್ಯಾ ಒಂದಕ್ಷರವಂ ಕಲಿಸಿದಾತ ಗುರು ಎಂಬಂತೆ ಅದೊಂದು ನಾಣ್ಣುಡಿ. ಆ ಅಕ್ಷರವನ್ನ ಕಲಿಸಿದಾತ ಗುರು ಅಂತ ಅವರನ್ನ ನೆನ್ಕೊಂಡ್ರೆ, ತಂದೆ ತಾಯಿಗಳನ್ನ ಮತ್ತು ಗುರು ಹಿರಿಯರನ್ನ ನೆನ್ಕೊಂಡ್ರೆ ಅವರಿಗೆ ಬಹಳ ಅವ್ರ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ನಾನು ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತಲೂ ಇವರಾಗಲೇ 45 ದಾಟಿದ್ದಾರೆ. ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಇವತ್ತಿನ ದಿನ ವೃದ್ಧಾಶ್ರಮಗಳು ಜಾಸ್ತಿ ಆಗಿವೆ. ಒಂದೇ ಊರಿನಲ್ಲಿ ಮಕ್ಕಳು ಮತ್ತು ತಂದೆ ತಾಯಿ ಇದ್ದಾಗ ತಂದೆ ತಾಯಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥವಿಲ್ಲ. ಅವ್ರ ವಯಸ್ಸಾಗಿರ್ತದೆ. ಆದ್ರಿಂದ ಮಕ್ಕಳು ಅವ್ರನ್ನ ಸಹಾನುಭೂತಿಯಿಂದ ಕಂಡು ಅವ್ರನ್ನ ಗೌರವಿಸಿ, ಮತ್ತೆ ಅವ್ರ ಮಕ್ಕಳು ಸಹ ಅವ್ರನ್ನ ಗೌರವಿಸಬೇಕು, ಸಹಾನುಭೂತಿಯಿಂದ ಕಾಣಬೇಕಲ್ಲ. ಇವತ್ತು ರೊಟ್ಟಿ ತಿರುವಾಕಿದ ಹಾಗೆ. ಯಾಕೆಂದ್ರೆ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇದ್ರೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ಳಲ್ಲ ಅಂತೇಳಿ ಇವತ್ತು ಹೇಳ್ತಾರೆ. ಆದ್ರಿಂದ ಎಲ್ರೂ ಸಹ ದಯಮಾಡಿ ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಏನೋ ಒಂದು ಸ್ವಲ್ಪ ಊಟ ಮಾಡ್ರೆ ಅವ್ರಿಗೂ ಸ್ವಲ್ಪ ಊಟಕ್ಕೆ ಇಡಬೇಕು. ಆದ್ರಿಂದ ಅವ್ರನ್ನ ದೂರ ತಳ್ಳೋದಲ್ಲ, ಅದು ಒಳ್ಳೇದಲ್ಲ. ವೃತ್ತಿ ಜೀವನದಲ್ಲಿ ನಾವು ಮೊದಲನೇದಾಗಿ ಮೆಳೆಕೋಟೆ ಶಾಲೆಗೆ ಬಂದಾಗ ನಾವು ಹಣಕಾಸಿನಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಬರ್ತಾ ಬರ್ತಾ ನಮ್ಗೆ ಸಂಬಳನೂ ಜಾಸ್ತಿಯಾಗಿ, ಆದ್ರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಒಂದು ಫೀಸ್ ಅನ್ನ ಕಟ್ಟಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ಕೊಡಿಸಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸರ್ಸೈಸ್ ಅನ್ನು ಕೊಡಿಸಿದ್ದೀನಿ. ಮತ್ತೆ ನನ್ನ ಸಬ್ಜೆಕ್ಟ್ ಹಿಂದಿನ ದಿನ ನಾನು ಬೇರೆ ಶಾಲೆಗಳಲ್ಲಿ ಅವರಿಗೆ ತಿಂಡಿ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಸಿಹಿ ತಿಂಡಿಯನ್ನು ಸಹ ಕೊಟ್ಟಿದ್ದೀನಿ ಮತ್ತು ಉರ್ದುಂಬಿಸಿದ್ದೀನಿ. ಪರೀಕ್ಷೆ ಒಳಗೆ ನೀವು ಚೆನ್ನಾಗಿ ಬರೆದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಪಾಸ್ ಆಗಿ ಉನ್ನತ ಸ್ಥಾನದಲ್ಲಿ ನೀವು ಜೀವನ ಮಾಡಬೇಕು ಅನ್ನೋ ಕರೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ. ಹನುಮಂತರಾಯಪ್ಪ ಅಂತ. ಜೀವಶಾಸ್ತ್ರ ಎಲ್ಲಾ ಪಾಠವನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ. ಸಂತೋಷ ಆಗುತ್ತೆ. ಇಷ್ಟು ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ನಮ್ಗೆ